ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನೆಲ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ 30ನೇ ಕಂತಿಗೆ ಸ್ವಾಗತ. ಹಿಂದಿನ ಯಾವ್ಯಾವ ಪ್ರಸಿದ್ಧ ಕಲಾವಿದರಿಗೆ ನೀವು ವೇಷ ಕಟ್ಟಿದ್ರಿ? ಇತ್ತೀಚೆಗೆ ಹೊಸ ಅವರಿಗೆಲ್ಲ ಯಾರಿಗೆ ಕಟ್ಟಿದ್ರಿ? ನಾನು ಕಿಟ್ಟಣಿಯವರಿಗೆ. ಅವರಿಗೆ ಕುಮಟಾ ಗೋವಿಂದ ನಾಯ್ಕರಿಗೆ, ಗೋಕರ್ಣ ಹೊನ್ನಪ್ಪಣ್ಣಗೆ, ಮತ್ತು ಈಚೆಗೆ ಇವರು ಜಗನ್ನಾಥ ಶೆಟ್ಟರಿಗೆ, ಹಲ್ಲಾಡಿ ಮಂಜು ಶೆಟ್ಟರಿಗೆ, ಅರಾಟಿಯವರಿಗೆ, ಊರು ದೇವಡಗಿರಿಯರು ದೇವ್ರ ಮಧ್ಯ ಬಂದವರು, ಜಳ್ಳಿಹೊಳ್ಳಿಯವರು ಬಿಟ್ಟು ಹೋದಳಿಗೆ ಅವರು ಬಂದದ್ದು ದೇವ್ರ ಹೆಗಡಿಯರು. ತೆಕ್ಕಟ್ಟಿ ಅನನ ಮಾಸ್ಟ್ರು, ತೆಂಕಿನಲ್ಲಿ ಮುನೂರು ಕುಮಾರ್, ವಿಶ್ವನಾಥ್ ಶೆಟ್ಟರು, ಚನ್ನಪ್ಪಣ್ಣ ಮತ್ತು ಕೆಲ್ಲ ಜಯರಾಮ್ ಭಟ್. ಇಷ್ಟು ಜನರಿಗೆ ನಾನು ಹಾಸಿಗಾರರೊಳಗೆ ಕಿನ್ನಿಗೋಳಿ, ಹಲ್ಲಾಡಿ ಜಯರಾಮ್ ಶೆಟ್ಟಿ, ಹಾಸಿಗಾರರೊಳಗೆ. ಮತ್ತು ಉಳಿದ ಇತ್ತಿತ್ತಿನವರಿಗೆಲ್ಲ ಬಿಡಿ, ಅವರು ಸಣ್ಣ ಪುಟ್ಟ ನನ್ನಿಂದ ಕೇಳಿ ಸಣ್ಣವರು. ಭಾಗವಂತರು ನನ್ನ ಅಚ್ಚುಮೆಚ್ಚಿನ ಭಾಗವಂತರು ಇಬ್ಬರು. ಕಾಲೇಜಿನ ಹುಡುಗರು ತಾರೇಶ್ವರ. ಅದಕ್ಕೂ ಮೊದಲು ಮರಿಯಪ್ಪಾಚಾರ್ಯ ಇದ್ದರು. ಮರಿಯಪ್ಪಾಚಾರ್ಯ ಇದ್ದೀರ. ಮತ್ತು ಮರಿಯಪ್ಪಾಚಾರ್ಯ ಒತ್ತಿ ಯಾರಿದ್ದೀರಂದರೆ ಹೌದು, ಮೊದಲಿಗರೊಳಗೆ ತಿಮ್ಮಪ್ಪ ಮೊದಲಿಗರು, ಚಂಡಿ ಕೆಮ್ಮಣ್ಣ ಆನಂದಣ್ಣ ಚಂಡಿ, ಗುಣವಂತಿ ಗಜನ ಚಂಡಿ. ಕಲಾವಿದರು ನಿಮಗೆ ಭಾಳ ವೇಷ ಕಟ್ಟಬೇಕಿದ್ರೆ ಯಾರಿಗೆ ವೇಷ ಕಟ್ಟೋದು ತುಂಬ ಖುಷಿ ಆಯಿತು? ನಿಮಗೆ ಕಲಾವಿದರಲ್ಲಿ ಯಾವ ಕಲಾವಿದರು ಭಾಳ ಇಷ್ಟ ಆಗ್ತಾ ಇದ್ದರು? ಮತ್ತು ಕಲಾವಿದರು ನಿಮ್ಮನ್ನು ಹೇಗೆ ನೋಡ್ಕೊಳ್ತಿದ್ರು? ಅಲ್ಲ, ಕಲಾವಿದರು ಕೆಲವರು ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನೋಡ್ತಿದ್ದರು. ಕೆಲವರು ಒಳ್ಳೆಯ ರೀತಿ ನಾನು ನೋಡ್ಕೊಂಡಿದ್ದರು. ಒಳ್ಳೆಯ ರೀತಿ ಇರೋಕ್ಕೋಸ್ಕರ ನಾನು ಅಷ್ಟು ವರ್ಷ ಮೇಳದಲ್ಲಿ ಉಳಿದೆ. ಯಜಮಾನರಕ್ಕಿಂತ ಹೆಚ್ಚಿಗೆಯೂ ಕಲಾವಿದರು ನನ್ನ ಒಳ್ಳೆಯ ರೀತಿ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಮೇಳದಲ್ಲಿ ಉಳಿದೆ. ನನ್ನ ಅಷ್ಟು ಪ್ರೀತಿಯಿಂದ ನೋಡ್ತಿದ್ದರು. ಇವಾಗ ಒಂದು ಯಕ್ಷಗಾನ ಪ್ರಸಂಗ ಇಂಥದ್ದು ಅಂತ ಗೊತ್ತಾದ ನಂತರ ಆ ಪ್ರಸಂಗದಲ್ಲಿ ಯಾವ ವೇಷಧಾರಿ ಯಾವ ವೇಷ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಿರ್ತದೆ. ನೀವು ಹೇಗೆ ಅವರು ವೇಷಗಳನ್ನೆಲ್ಲ ಹೇಗೆ ಅವರು ಆ ವೇಷಧಾರಿ ಬರುವಾಗ ಎಲ್ಲ ಹೆಚ್ಚು ಕಡಿಮೆ ಆದಾಗ ಮುಂದಿನ ವೇಷಧಾರಿಗೆ ನಾನು ಹೇಳ್ತೇನೆ, ಬರಲಿಲ್ಲ ಮೇಕಪ್ಪಿಗೆ ಕೂತ್ಕೊಳ್ಳಿ, ಅವ್ರು ಬಂದ್ರ ಮೇಲೆ ನೀವು ಮಲ್ಕೊಳ್ಳಿ, ನಿಮ್ಮ ವೇಷಕ್ಕೆ ನೀವು ಮಾಡ್ಕೊಂಡು ಹೋಗಿ. ಒಂದ್ಕೊಂದು ಹೊಂದಾಣಿಕೆ ಉಂಟಲ್ಲ ಸರ್, ಅದಕ್ಕೆ ನೀವು ಇದು ಮಾಡ್ಕೊಂಡು ಹೋಗಿ. ಒಂಚೂರು ಹಿಂದೆ ಮುಂದೆ ಆಯಿತು ಅಂತ ಆದರೆ ಹೇಳ್ತೇನೆ, ಅಲ್ಲಿ ಪದ್ಯ ಮುಗಿತಾ ಬಂತು, ನೀವು ಇಲ್ಲಿ ಮಾತಾಡ್ತಾ ಕೂತ್ಕೊಳ್ಬೇಡಿ, ನಿಮ್ಮ ವೇಷ ಮೊದಲು ರೆಡಿಯಾಗಿ ರಂಗಸ್ಥಳಕ್ಕೆ ಹೋಗಿ ಚರ್ಚಿಸ್ತಿದ್ರಿ. ಇದನ್ನು ರೆಡಿಯಾಗಿ ಕೂತ್ಕೊಳ್ಳಿ. ಒಂದು 10 ನಿಮಿಷ ಬೇಕಟ್ಟಿ ಕೂತ್ಕೊಂಡ್ರೆ ಏನಕ್ಕು, ಏನು ಸೆಕೆ ಕಾಲವಲ್ಲ, ಸೆಕೆ ಎಲ್ದಿರು ಏನು ಇದಲ್ಲ. ಒಂದು ಶರ್ಟಿನ ಬಟನ್ ಕಳಚಿ ಇಟ್ಕೊಳ್ಳಿ, ಅದಕ್ಕೆ ಹೋಗುವ ಕಟ್ಕೊಂಡು ಹೊರಲ್ಲ ಆಡಿ ಇದಲ್ವ ಅಂದೇಳು ನಾನು. ಅಲ್ಲ, ನಿಮಗೆ ಯಾವ ಕಲಾವಿದರು ಭಾಳ ಇಷ್ಟು ನಾನು ಹಚ್ಚಿಕೊಂಡದ್ದು ಅಂದರೆ ವ್ಯಾಜಿಯರ ಕಿಟ್ಟಣಿಯರು ಇಬ್ಬರನ್ನೇ. ಇಷ್ಟು ಕಲಾವಿದರು ನಾ ಕಟ್ಟಿದ್ರು ಇದು ಮಾಡಿದರು.
ಇಬ್ಬರೂ ಮೆಚ್ಚಿಕೊಂಡದ್ದು ನಾನು ಯಾಜಿ ಅವ್ರನ್ನ ಕಿಟ್ಟಣೆ ಯಾರನ್ನ. ಇವಾಗ ಚಿಟ್ಟಾಣಿ ಮತ್ತು ಯಾಜಿ ಇಬ್ಬರು ನೀವು ವೇಷ ಕಟ್ಟಿದಾಗ ಖುಷಿ ಆಗ್ತಿತ್ತು ಅವರಿಗೆ? ಭಾರಿ ಖುಷಿ ಆಗ್ತಿತ್ತು, ಭಾರಿ ಖುಷಿ ಆಗ್ತಿತ್ತು. ಅವರು ನಾನು ಅಸ್ಟೆಂಟ್ ಹತ್ರ ಕಟ್ಕೊಳ್ಳೋದಿಲ್ಲ, ಇಲ್ಲ ಎದುರೇ ಕೂಕ ಇರ್ತಾರಲ್ಲ. ಚಿಟ್ಟಾಣಿ ಮತ್ತು ಯಾಜಿ ಅವರಿಗೆ ನಿಮ್ಮ ಅಸ್ಟೆಂಟ್ ಕಟ್ಟಿ ಆಗ್ತಿರಲಿಲ್ಲ, ನೀವೇ ಕಟ್ಕೋಬೇಕಿತ್ತು? ಹೌದು, ನಾನೇ ಹೆಚ್ಚಿನ ಕಲಾವಿದರಿಗೆ ನಾನೇ. ಇವಾಗ ಯಕ್ಷಗಾನ ಕಲಾವಿದರಿಗೆ ಎಲ್ಲರೂ ಒಂದೇ ಥರ ವೇಷ ಕಟ್ಕೊಳ್ಳೋದಿಲ್ಲ, ಆಗುದಿಲ್ಲ. ಇರಬೇಕು. ಆವಾಗ ನೀವು ಹೇಗೆ? ನಾನು ಅದನ್ನು ಅವರಿಗೆ ಅನುಸರಿಸಿಯೇ ಕಟ್ತಿದ್ದೆ. ಈಗ ಕೆಲವರಿಗೆ ಟೈಟ್ ಬೇಕು, ಈ ದಾರ ಅಂದರೆ ಟೈಟ್ ಬೇಕು, ಕೆಲವರಿಗೆ ಲೂಸ್ ಬೇಕು. ಅವ್ರಿಗೆ ಹೇಗೆ ಅನಿಸುತ್ತೋ ಅನಿಸೋಕೆ ನಾನು ಕೇಳ್ತೇನೆ ಅವ್ರ ಹತ್ರ, ಹೇಗೆ ಸಾಕ ಇಷ್ಟು ಅಂದೇಳಿ. ಹೌದು ಸಾಕು ಕಟ್ಟೋಣ ಅಂದರು. ಇಲ್ಲಿ ಎದೆಯಾರ ಕಟ್ಟೋಗಿ ಇದು ಮಾಡೋ ಹಾಗೆ ಈ ದೊಡ್ಡ ಮುಂಡಾಸು ಕಟ್ಟುವಾಗ ನನಗೆ ಅನುಭವ ಕೊಟ್ಟರು ಐರೋಡಿ ಗೋವಿಂದಪ್ಪಣ್ಣ. ಏಳು ಸುತ್ತಿನ ಅಟ್ಟಿ ಇಟ್ಟು, ಹುಲ್ಲಿನ ಅಟ್ಟಿ ಇಟ್ಟು 7, 8, 9 ಸುತ್ತಿಂದ ಹುಲ್ಜಡೆ, ಇಷ್ಟೇ ಸಪೂರು ಹುಲ್ಜಡೆ. ನನ್ನ ಕೈ ಇದೆಲ್ಲ ರಕ್ತ ಬಂದಿದೆ. ಆವಾಗೆಲ್ಲ ಅದೇ ಅಲ್ಲ, ಈಗ ಎಲ್ಲ ಪಗಡಿ ಕೊಳಿಸ್ಕೊಂಡು ಹೋಗೋದಲ್ಲ, ಎಷ್ಟೊತ್ತಿಗೂ ಕೊಳಿಸ್ಕೊಂಡು ಹೋಗ್ಲಿಕ್ಕೆ. ಹಿಂದೆ ವೇಷ ಮಾಡ್ತಕ್ಕಂಥದ್ದು ಇವಾಗ ವೇಷ ಮಾಡ್ತಕ್ಕಂಥದ್ದು ತುಂಬ ವ್ಯತ್ಯಾಸ ಇದೆ. ಹೇಗೆ ಮಾಡ್ತಿದ್ರು, ಇವಾಗ ಮುಂದಿನ ಹಿಂದಿನ ಇದು ಅಂದರೆ ಅಂಥ ಬದಲಾವಣೆ ಈಗ ಇಲ್ಲ. ಈಗೆಲ್ಲ ಅನುಕೂಲ, ಪ್ರತಿಯೊಂದು ಅನುಕೂಲ. ಇದೀಗ ಒಂದು ಸಣ್ಣ ಪಗಡಿಯಪ್ಪ, ಮೇಕಪ್ ಬಣ್ಣ ಬರೆದು ಹಿಂಗೆ ಕೊಡಿಸ್ಕೊಂಡು ಹಿಂಗೆ ಕಟ್ಕೊಂಡು ನೆಡೋಗ್ಬಿಟ್ಟೆ ಅಷ್ಟೇ. ನಾವೊಂದು ಅರ್ವಿ ಒಂದು ಕಟ್ಟಿದರೆ ಆಯಿತು ಅಷ್ಟೇ. ಇವಾಗ ಬಣ್ಣ ಮತ್ತು ಬೇರೆ ವೇಷ ಬಣ್ಣ ಅಂದರೆ ಮೇಳದ ಹೊತ್ತಿಂದ ಬಣ್ಣ ಪೂರ ಮೇಳದ ಓನರ್ ಕೊಡಬೇಕು. ಅದ್ರ ಹೊಣೆ ನಂದು. ಮನೆಯಲ್ಲಿ ಮತ್ತು ಕಾಡಿಗೆ ಸಮೇತ ನಾವೇ ಕೊಡಬೇಕು. ಕಾಡಿಗೆ ನಾನೇ ಮಾಡಿ ಕೊಡ್ತಿದ್ದೆ. ನಾನು ಒಂದು ತಾಟಿಟ್ಟು ಎಣ್ಣೆ ಇಟ್ಟು ಬತ್ತಿ ಇಟ್ಟು ಉರಿಸ್ತಾಯಿದ್ದೆ, ಏನು ಮಾಡ್ತಿದ್ದೆ. ಅದರ ಕರಿ ಕೂಕೊಳ್ತದೆ, ಇಷ್ಟಿಷ್ಟು ದಪ್ಪದ ಕರಿ ಕೂಕೊಳ್ತದೆ. ತಿಂಗಳಿಗೆ ಒಂದು ಬಾರಿ ಮಾಡ್ತೇನೆ. ನನಗೆ ಒಂದು 8-10 ಕಾಡಿಗೆ ಹಾಕಿ ಇಡ್ತೇನೆ. ಎಲ್ಲ ಅವ್ರವ್ರ ಜಾಗ್ರತೆ ಇದು ಮಾಡಿ, ಯಾರು ಚೆಲ್ಲಬೇಡಿ, ಕೆಳಗೆ ಹಾಕಬೇಡಿ ಅಂದೇಳಿ ಹೇಳಿ ಇಡ್ತೇನೆ. ಮತ್ತು ಇದು ಭೀಷ್ಮ ಇದರಲ್ಲಿ ಹರಟೆಯರ ಹತ್ರ ಒಂದು ಪೆಟ್ಟು ತಿಂದಿದ್ದೇನೆ. ಯಾಕೆ ಸಿಟ್ಟು ಬಂದದಂದರೆ, ಸ್ಟೇಜಿನಲ್ಲಿ ಲಾಸ್ಟ್ ಅಂಬೆ ಸಾವಾಗ ಹಿಂದೆ ರಂಗಸ್ಥಳದಿಂದ ಕಂಬಿನ ಬರೆದಾಗ ಒಬ್ಬರು ನಿಂತ್ಕೊಳ್ಬೇಕು. ಅಂಬೆ ಬಂದು ಬೀಳು ಸುರಿ ಹಿಂಗೆ ಹಿಡ್ಕೊಳ್ಬೇಕು, ತೊಕ್ಕಾಕಿ ಹಿಡ್ಕೊಳ್ಬೇಕು. ಅದು ನಾನು ಚೌಕಿಯಲ್ಲಿ ಯಾರಿಗೂ ಒಂದು ಇದು ಮಾಡ್ತಿದ್ದೆ, ಬರೋಕ್ಕಾಗಲಿಲ್ಲ. ಸ್ಟೇಜಿನ ಕೆಳಗೆ ಮೆಟ್ಟಲಿಗೆ ಕೆಳಗೆ ಬಿದ್ದರು. ಬಂದರೆ ಇಲ್ಲಿ ಬಾ ಅಂದರು, ಒಂದು ಪೆಟ್ಟು ಕೊಟ್ಟರು. ನಾ ಮಾತನ್ಸಿ ಆಡಲಿಲ್ಲ, ಗೊತ್ತಾಯ್ತು ನನಗೆ. ಸೀದಾ ಹೋದೆ, ವೇಷ ಕಡ್ದು. ಇವರು ಹೇಳ್ರು, ಹಿರಿಯರ ಮಂಜುನಾಯ್ಕರು ಹೇಳ್ರು, ಹರಟಿ ಅಂದರು. ಏನಕ್ಕೆ ಅಂದರು, ಎಂತಕ್ಕೆ ಹುಡುಗನಿಗೆ ಹೊಡೋದು ಎಂತಕ್ಕೆ? ಅವ ಇಲ್ಲಿ ವೇಷ ಕಟ್ತಿದ್ದ. ಹೌದು, ನಿಂದಲ್ಲಿ ಅಂಬಿ ಸಾವು ಪ್ರಕರಣ ಹೌದು. ಮತ್ತೊಬ್ಬ ಎಲ್ಲಿಗೋದ? ಇಲ್ಲಿ ಮೇಕಪ್ ರೂಮಾಗ ಇಲ್ಲಲ್ಲ, ಅವನು ಎಲ್ಲಿಗೋದ? ಅವನಿಗೆ ಯಾಕೆ ಜೋರು ಮಾಡಲ್ಲ ಅಂದರು. ಸುಮ್ಮನೆ ಆಯ್ಕೊಂಡು. ಅಲ್ಲ, ಹಿಂದೆ ಈ ಕ್ಯಾದಿಗೆ ಬಂದೆಲ್ಲ ಕಟ್ಟಬೇಕಿದ್ರೆ ಆ ಹುಲ್ಲಿನ ಅಟ್ಟೆಗಳನ್ನೆಲ್ಲ ನೀವೇ ಮಾಡ್ಕೊಳ್ತಿದ್ರಿ. ಹೌದು, 7-8 ಅಟ್ಟೆಗಳನ್ನೆಲ್ಲ ಮಾಡ್ತಾ ಇದ್ರಿ. ಇವಾಗ ಹಿಂದಿನ ಅದೇ ಪದ್ಧತಿ ಇವಾಗಲೂ ಇದೆಯಾ? ಈಗಲ್ಲ. ಮಾಡ್ತಾರ ಅಥವಾ ಅಟ್ಟೆ? ಆ ಹಿಂದಿನ ಪದ್ಧತಿ ಎಂಬುದು ಈಗ ಇಲ್ಲಿಯೇ ಇಲ್ಲ, ಯಾವ ಮೇಳದಲ್ಲಿಯೂ ಇಲ್ಲ, ಹಿಂದಿನ ಪದ್ಧತಿ. ಕಿರೀಟ ವೇಷದಲ್ಲ ಅಂತ ಬದಲಾವಣೆ. ಕೆಲವು ಕ್ಯಾದ್ಲಿ ಬಂದ್ಲಿ ಮಾತ್ರ ಬದಲಾವಣೆ ಆಗಿದೆ. ಕಿರೀಟ ಎಲ್ಲ ಅದೇ. ಬದಲಾವಣೆ ಆಗಲಿಲ್ಲ. ಕಿರೀಟ ಒಂದು ಬದಲಾವಣೆ ಆಗಿಲ್ಲ. ಕ್ಯಾದ್ಲಿ ಮುಲ್ಲಿ ಅದೇ. ಕ್ಯಾದ್ಗೆ ಮುಂದಲ್ಲಿ ಏನು ಬದಲಾವಣೆ ಆಗಿದೆ? ಅದೇ ಬದಲಾವಣೆ ಅಂದರೆ ಮುಂಡಾಸು, ಕ್ಯಾದ್ಗಿ ಮುಲ್ಲಿ ಇದೆಲ್ಲ ಕಪ್ಪು ಮುಂಡಾಸು, ಕೆಂಪು ಮುಂಡಾಸು, ಬಿಳಿ ಮುಂಡಾಸು ಹೀಗೆಲ್ಲ ಇತ್ತು. ಅದು ಪೂರ ಎಲ್ಲ ಬದಲಾವಣೆ ಆಗಿದೆ ಈಗ ಎಲ್ಲ. ಏನು ಬದಲಾವಣೆ ಹೇಳಿ? ಬದಲಾವಣೆ ಅಂದರೆ ಕಿರೀಟ ಬಂದುಬಿಟ್ಟು ಕ್ಯಾದ್ಗಿ ಮುಳ್ಳಿ ಉಂಟಲ್ಲ ಹುಲ್ಲಿಂದು, ಅದು ಬದಲಾವಣೆ ಆಗಿದೆ. ಮುಂಡಾಸು ಹುಲ್ಲಿಂದು ಅದು ಬದಲಾವಣೆ ಆಗಿದೆ. ಏನು ಬಳಸ್ತಾ ಇದ್ದಾರೆ ಅದೀಗ ಬಳಸೋಗಿ ಇದ್ರದ್ದು ಉಂಟಲ್ಲ ಥರ್ಮಕೋಲ್
ಥರ್ಮಕೋಲನ್ನು ಬೆಳೆಸ್ತಿದ್ರು. ಈಗ ಥರ್ಮಕೋಲಿಂದ ಈಗ ರೆಡಿಮೇಡ್ ಸಿಗ್ತದೆ, ಅದನ್ನು ತಗೊಬಂದು ಬಳಸ್ತಾ ಇದ್ದರು. ಅದನ್ನು ಭಾರಿ ಜಾಗ್ರತೆಯನ್ನು ಇಟ್ಕೊಳ್ಬೇಕು. ಅದಕ್ಕೆ ಒಂದು ಬೇರೆ ಪೆಟ್ಟಿಗೆ ಹಾಕಿ ಇದು ಮಾಡಿ ಇಡಬೇಕು. ಅಂತಂಥ ಮುಂಡಾಸು ಹಾಕುವ ಪೆಟ್ಟಿಗೆಯಲ್ಲಿ ಹೋಗ್ತಾರೆ. ಕೆಲದಾರು ಹೇಗೆ ಹೊರ್ತಾರೆ, ಕಾರ್ಮಿಕರು ಹೊರೋದು ಹೇಗೆ, ಎಂತ ಮಾಡೋದು ಹೇಗೆ. ಹಾಗೆ ಜೋಡಾಟದಲ್ಲಿ ಹೇಗಿರ್ತದೆ? ಜೋಡಾಟವೂ ಅಷ್ಟೇ ಅಲ್ಲಿ ಕಾಂಪಿಟೇಷನ್ ಹೇಗೆ ವೇಷದಲ್ಲಿ ವೇಷಕ್ಕೆ ಹಿಡಿದು ಚೌಕಿಯವರಿಗಾರು ಕಾಂಪಿಟೇಷನೇ. ಏನೆಲ್ಲ ಕಾಂಪಿಟೇಷನ್ ಇರುತ್ತೆ? ಕಾಂಪಿಟೇಷನ್ ಅಂದರೆ ನಾನು ಮೇಲೆ ತಾನ ಮೇಲೆ ತಾನ ಮೇಲೆ ತಾನ ಮೇಲೆ ಅಂತ. ಗಣಪತಿ ಪೆಟ್ಟಿಗೆಯವರು ವೇಷ ಮಾಡೋದು ಬಲಿಯವರಿಗೂ ಏನೋ ಎಕ್ಸ್ಟ್ರಾ ಕೆಲಸ ಇದೆಯಾ? ಹೇಗೆ ವೇಷ ಮಾಡಬೇಕು? ಎಷ್ಟೇ ಇದೆ ಅಂದರೆ ನಾವು ಅದು ಮೊದಲ ಪ್ರಸಂಗ ಅನುಸರಿಸಿ ಕೇಳ್ತೇವೆ. ಎಂತ ಮಾಡೋದು ಯಾಜಾರ, ಎಂತ ಮಾಡೋದು, ಯಾವ್ದು ಹಾಕುತ್ತೀರಿ, ಎಂತ ಮಾಡ್ತೀರಿ, ಪಗಡಿ ಕಟ್ತೀರಿ, ಕಿರೀಟ ಕಟ್ತೀರಿ. ಪಗಡಿ ನನ್ನ ಹತ್ರ ಹತ್ತ ಕೃಷ್ಣಣ್ಣ ಕೇಮದವರು. ಸ್ನೇಹಿತರೆ, ಕೇಳಿದ್ರಲ್ಲ ಚೌಕಿ ಮನೆ ಹೀರೋ ಕೃಷ್ಣ ಅವರ ಅನುಭವದ ಮಾತಲ್ಲ. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.